ಗವಿ ಗರ್ಜನೆಗೆ ಸ್ವಾಗತ. ಅಪಹರಣವಾದ ಬಾಲಕಿ ನಿಷ್ಕಶ್ಮಿ ಮಡಿವಾಳ್ ಇಂದು ಶವವಾಗಿ ಪತ್ತೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸಮೀಪದ ಹಳ್ಳೂರು ಗ್ರಾಮದ ಬಸವನಗರ ತೋಟದ ಹಳ್ಳದಲ್ಲಿ ಪತ್ತೆಯಾಗಿದೆ. ಗ್ರಾಮದ ಕಳೆದ ದಿನಗಳ ಹಿಂದೆಯಷ್ಟೇ ಅಂದರೆ 19/5/2025 ಸಂಜೆ 8:30ಕ್ಕೆ ನಿಷ್ಕಶ್ಮಿ ಮಡಿವಾಳ್ ಎಂಬ ಪುಟ್ಟ ಬಾಲಕಿಯನ್ನು ಅಪಹರಣ ಮಾಡಲಾಗಿದೆ ಎಂಬ ದೂರು ದಾಖಲಾಗಿತ್ತು. 5 ವರ್ಷದ ಬಾಲಕಿ ನಿಷ್ಕಶ್ಮಿ ಹುಡುಕಾಟದಲ್ಲಿ ಕುಟುಂಬಸ್ಥರು ಗ್ರಾಮದಲ್ಲಿರುವಂತಹ ಸಿಸಿ ಕ್ಯಾಮೆರಾದ ಮೊರೆ ಹೋಗಿ ಪರಿಶೀಲನೆಯನ್ನು ಕೂಡ ಮಾಡಿದರು. ಬಾಲಕಿ ತನ್ನ ಸಹೋದರ ರಾಜು ಜೊತೆಗೆ ಹಿಂಬಾಲಿಸಿಕೊಂಡು ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಈ ಕುರಿತು ರಾಯಭಾಗ ಪೊಲೀಸರು ತನಿಖೆಯನ್ನು ನಡೆಸಿದಾಗ ಆ ಪಾಪಿ ಸಹೋದರ ರಾಜುನನ್ನ ಬಂಧಿಸಿ ಕೃತ್ಯ ನಡೆಸಿದ ಸ್ಥಳಕ್ಕೆ ಪಂಚನಾಮ ಮಾಡಲು ಕರೆತಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಪೊಲೀಸರು ತನಿಖೆ ವೇಳೆ ಬಾಲಕಿಯನ್ನು ಅಲ್ಲೇ ಕರೆದುಕೊಂಡು ಬಂದಿದ್ದೆ ಎಂದು ಘಟಪ್ರಭಾ ಎಡದಂಡೆ ಕಾಲುವೆ ನಾಲೆಗೆ ಕರೆದುಕೊಂಡು ಹೋಗಿದ್ದೆ, ಅಷ್ಟರಲ್ಲಿ ಅವಳೇ ಆ ಕಡೆ ಕಿನಾಲೆಗೆ ಜಿಗಿಳಿತು ಎಂದು ಸುಳ್ಳನ್ನು ಹೇಳಿ ಕಥೆಯನ್ನು ಕಟ್ಟಿ ಪೊಲೀಸರ ದಾರಿಯನ್ನು ತಪ್ಪಿಸಿದ್ದ. ನಿಷ್ಕಶ್ಮಿ ಮಡಿವಾಳ್ ಸಾವಿನ ಹಿಂದೆ 10 ಅನುಮಾನಗಳು ಮೂಡಿದ್ವು. ಸಹೋದರನಿಂದಲೇ ಕೊಲೆ ಮಾಡಿದ್ದು ಯಾಕೆ? ಆಸ್ತಿ, ಹಣ ಅಥವಾ ಮತ್ತೆ ಯಾವುದಾದರೂ ದುರಾಸೆಯ ಪರಮಾವಧಿಯೇ? ಇಂತಹ ನೀಚ ಕೆಲಸ ಎಷ್ಟು ಸರಿ? 4 ದಿನಗಳಿಂದ ಆತಂಕದಲ್ಲಿದ್ದಂಥ ನಿಪ್ನಾಳ್ ಗ್ರಾಮದ ಸೂತಕದ ಚಾಯಿಯಲ್ಲಿ ರಾಯಬಾಗ ತಾಲೂಕಿನ ಬಾಲಕಿ ಮೃತದೇಹ ಸಿಕ್ಕಿದ ನಂತರ ಮತ್ತಷ್ಟು ಆತಂಕಗೊಂಡಿದ್ದಾರೆ. ಆರೋಪಿಗಳಿಗೆ ತಕ್ಷಣವೇ ಶಿಕ್ಷೆಯಾಗಬೇಕು. ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆಯನ್ನು ಮಾಡಬೇಕು. ಯಾರ ಹಸ್ತಕ್ಷೇಪವೂ ಈ ತನಿಖೆಯಲ್ಲಿ ಆಗಬಾರ್ದು. ನಿಷ್ಕಶ್ಮಿ ಸಾವಿನಿಂದ ನಿಪ್ನಾಳ್ ಗ್ರಾಮದಲ್ಲಿ ಕವಿದಿರುವಂತಹ ಸೂತಕದ ಛಾಯೆ ಮುಕ್ತಿ ದೊರೆಯಬೇಕು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಗವಿ ಗರ್ಜನೆ.